ಕನ್ನಡ ಸಿನಿಮಾಗಳನ್ನು ಜನ ನೋಡೋದೇ ಕಡಿಮೆಯಾಗಿದೆ. ಅದರಲ್ಲೂ ಹೊಸಬರ ಚಿತ್ರಗಳಿಗೆ ಅಷ್ಟೇನು ಡಿಮ್ಯಾಂಡ್ ಸಿಗುತ್ತಿಲ್ಲ. ಆದರೆ ಇತ್ತೀಚೆಗೆ ತೆರೆಕಂಡ ಕರ್ಕಿ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು, ಈ ಸಿನಿಮಾ ನೋಡಿದ ಪ್ರೇಕ್ಷಕರು ಹೊಸ ಕಾಮೆಂಟ್ಗಳನ್ನು ನೀಡುತ್ತಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಹೊಸ ಪರಿಚಯದ ಪ್ರತಿಭೆ ಜಯಪ್ರಕಾಶ್ ರೆಡ್ಡಿ ನಟನೆ ಮಾಡಿದ್ದು, ಮೀನಾಕ್ಷಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಕಾಮಿಡಿ ಕಿಂಗ್ ಸಾಧು ಕೋಕಿಲ ಅವರ ನಟನೆ ಕಮಾಲ್ ಮಾಡಿದ್ದು, ಸಿನಿಮಾ ನೋಡಿದ ಪ್ರೇಕ್ಷಕರು ಏನಂತಾರೆ ಗೊತ್ತಾ? ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ. ಬಂದು ನೋಡಬೇಕು, ಎಲ್ಲರೂ ಒಂದು ಹೊಸ ಅನುಭವ ಸಿಗುತ್ತೆ. ಬಂದು ನೋಡಬೇಕು. ಮೂವಿ ತುಂಬ ಚೆನ್ನಾಗಿ ಮಾಡೋರೆ, ಕ್ಯಾಸ್ಟಿಸಮ್ ಮೇಲೆ ಮಾಡೋರೆ. ಇವಾಗ ಸದ್ಯ ಏನು ನಡೀತಾ ಇದೆ ಅದ್ಮೇಲೆ ಅವರು ಮಾಡಿರೋದು ತುಂಬ ಚೆನ್ನಾಗಿದೆ, ತುಂಬ ಹೌಸ್ಫುಲ್ ನಡೀತಾ ಇದೆ. ಈ ಥರ ಇನ್ನೂ ಮೂವೀಸ್ ಮಾಡಬೇಕಂತ ನಾವು ಪ್ರೇ ಮಾಡ್ತೀವಿ. ಸಕ್ಸಸ್ ಇದೆ, ತುಂಬ ಚೆನ್ನಾಗಿದೆ ಮೂವಿ. ಮಂಜು ಅವರು ಇದು ತುಂಬ ಚೆನ್ನಾಗಿದೆ, ಸೂಪರ್ ಆಗೈತೆ ಅಣ್ಣ. ಮೂವಿ ಸೂಪರ್ ಮೂವಿ ಸೂಪರ್ ಇದೆ. ಸ್ಟೋರಿ ಚೆನ್ನಾಗಿದೆ, ಸೂಪರ್ ಆಗಿದೆ ಸ್ಟೋರಿ. ತುಂಬ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ ಮೂವಿ, ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ 10 ಔಟ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಹೊಸದಾಗೈತೆ ಅಣ್ಣ ಮೂವಿ. ಫಿಲಮು ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡ್ಬೋದು. ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಬಂದು ಎಲ್ಲ ನೋಡ್ಬೋದು. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಕರ್ಕಿ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ನೋಡ್ಬೋದು ಚೆನ್ನಾಗಿ. ಅದಾದ ನಂತರ ಒಂದು ಕ್ಯಾಸ್ಟಿಸಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಅದಾದ ನಂತರ ಒಂದು ಪ್ರೀತಿ ಅನ್ನೋದಿದೆ, ಒಂದು ಅಪ್ಪ ಮಗಳ ಬಾಂಧವ್ಯದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಚೆನ್ನಾಗಿದೆ ಸರ್, ಸೂಪರ್ ಹಿಟ್. ಒಟ್ಟಾರೆ ಈ ಕರ್ಕಿ ಸಿನಿಮಾ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದು, ಶತದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸೋಣ.